ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ಇವಾಗ ಬೆಳಗ್ಗೆನೆ ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ನಾನು ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಇವತ್ತು ಸೋರೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಮ್ಮ ಈ ಹೆಣ್ಮಕ್ಳಿಗೆ ಎಷ್ಟು ಬೆಳಗ್ಗೆ ಎಷ್ಟು ಟೈಮ್ ಇದ್ರೂ ಸಾಕೋಗೋದಿಲ್ಲ. ಎಷ್ಟೇ ಕೆಲಸ ಮಾಡಿ ಯಾವುದಾದ್ರೂ ಒಂದು ಕೆಲಸ ಬಾಕಿ ಉಳಿದೇ ಬಿಡುತ್ತೆ. ನಮಗೆ ಎಷ್ಟು ಕೈಗಳಿದ್ರೂ ಸಾಕಾಗೋದಿಲ್ಲ. ಹೆಣ್ಮಕ್ಳಿಗೆ ಒಂದು 4 ಕೈ ಇದ್ರೂ ಸಾಕಾಗೋದಿಲ್ಲ. ನಾನು ಹೇಗೆ ಅಂದರೆ, ನನಗೆ ಬೆಳಗ್ಗೆ ಪಟ ಅಂತ ಎಲ್ಲ ಕೆಲಸ ಆಗ್ಬಿಡ್ಬೇಕು. ಆ ಟೈಮ್ಗೆ ಆ ಕೆಲಸ ಆಗ್ಬಿಟ್ರೆ ನನಗೆ ಸಮಾಧಾನ ಆಗಿಬಿಡುತ್ತೆ. ಇಲ್ಲ ಅಂದರೆ ಕೆಲಸ ಮುಗ್ದೇ ಇಲ್ಲ ಇನ್ನು ಅಂತ ಒಂಥರ ಅನ್ನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ನಾನು ಆ ಕೆಲಸ ಆ ಟೈಮ್ಗೆ ಕರೆಕ್ಟಾಗಿ ಮಾಡಿಬಿಡ್ತೀನಿ. ನನಗೆ 2 ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ನಾನು ಬೇಗ ಕೆಲಸ ಮಾಡಿಬಿಡ್ತೀನಿ. ಅವರೇನಾದ್ರು ನಿದ್ದೆಯಿಂದ ಎದ್ರಂತೂ ತೀಟೆ ಮಾಡ್ತಾ ಇರ್ತಾರೆ, ಇಲ್ಲ ಒಂದ್ಸಲಿ ಹಠ ಮಾಡ್ತಾರೆ, ಇಲ್ಲ ಅಂದರೆ ಹೊರಗಡೆ ಹೋಗ್ಬಿಟ್ಟು ಮಣ್ಣಲ್ಲಿ ಆಡೋದು, ತೀಟೆ ಮಾಡೋದು, ಇದೇ ರೀತಿ ಮಾಡ್ತಾರಲ್ವ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಕೆಲಸನೂ ಬೇಗ ಮಾಡ್ಕೊಂಬಿಡ್ತೀನಿ. ನಾನು ಬೆಳಗ್ಗೆನೇ ತಿಂಡಿ ಜೊತೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂದರೆ ಕೆಲಸ ಮುಗಿಯೋದೇ ಇಲ್ಲ. ಅಡುಗೆ ಮನೇಲಿ ಎಷ್ಟೊತ್ತಂತ ನಿಂತ್ಕೊಳ್ಳೋದು ಹೇಳಿ. ಒಂದ್ಸಲಿ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಮನೆಯಿಂದ ಹೊರಗಡೆ ಬಂದರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಅಡುಗೆ ಮನೆಯಲ್ಲಿ ಎಂಥ ಕೆಲಸ ಇದ್ರೂ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಕೆಲಸ ಎಲ್ಲ ಮುಗ್ದಿದ್ರು ಕೂಡ ನಮಗೆ ಏನಾದರೂ ಒಂದು ಕೆಲಸ, ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಮತ್ತೆ ಅದು ಇದು ಕೆಲಸ ಅಂದ್ಕೊಂಡು ಓಡಾಡ್ತಾನೆ ಇರ್ತೀವಿ. ನಿಜವಾಗ್ಲೂ ನಾನು ನೋಡ್ದಂಗೆ ಹೆಣ್ಮಕ್ಳು ಹೇಗೆ ಗೊತ್ತಾ, ನಮಗೋಸ್ಕರ ನಾವು ಟೈಮ್ಗಳು ಜಾಸ್ತಿ ಕೊಡಲ್ಲ. ನಾವು ಮನೆ ಕೆಲಸ ಅದು ಇದು ಅಂದ್ಕೊಂಡು ನಾವು ಅಂದರೆ ಮನೆ ಒಳಗಡೆ ನಾವು ಒಂಥರ ಗುಬ್ಬಚ್ಚಿ ಮರಿಗಳ ಥರ ಆಗ್ಬಿಟ್ಟಿರ್ತೀವಿ. ಹಾಗಾಗಿ ಹೆಣ್ಮಕ್ಳು ನಮಗೋಸ್ಕರ ನಾವು ಟೈಮ್ ಕೊಡ್ಕೋಬೇಕು ಅಂತ ಅನಿಸುತ್ತೆ. ಎಸ್ಪೆಷಲಿ ನಾನು ಅಷ್ಟೇ, ನನಗೋಸ್ಕರ ನಾನು ನಿಜವಾಗ್ಲೂ ಕೇರೇ ಮಾಡಲ್ಲ. ನಾನು ಮನೇಲಿ ಕೆಲಸ ಆಗಿಲ್ಲ ಅಂತ ಅದು ಇದು ಮಾಡ್ತಾನೆ ಇರ್ತೀನಿ. ನನಗೋಸ್ಕರ ನಾನು ಯಾವತ್ತೂ ಕೇರ್ ಮಾಡ್ಕೊಳ್ಳೇ ಇಲ್ಲ ಅಂತ ಹೇಳ್ಕೊತೀನಿ. ನನ್ನ ಹಸ್ಬೆಂಡು ಕೂಡ ಬೈತಾ ಇರ್ತಾರೆ, ನಿನಗೋಸ್ಕರ ನೀನು ಕೇರ್ ಮಾಡ್ಕೋ, ಯಾಕೆ ಈ ರೀತಿ ಇರ್ತೀಯ, ನೀನು ಫಸ್ಟು ಕೇರ್ ಮಾಡು, ನಿನ್ನ ಆರೋಗ್ಯ ನೋಡ್ಕೊ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಂದೇ ಟೆನ್ಷನ್ ಬೇರೆ ಥರ ಇರುತ್ತೆ. ಹಾಗೆ ಇಲ್ಲಿ ನೋಡಿ, ಸೋರೆಕಾಯಿ ಸಾಂಬಾರು ಕೂಡ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾವು ಯಾವಾಗಲೂ ಈ ಗಾಣದಲ್ಲಿ ಮಾಡಿರ್ತಾರಲ್ಲ ಎಣ್ಣೆ, ನಮ್ಮನೇಲಿ ಕಡಲೆಕಾಯಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಸ್ವಲ್ಪ ಎಣ್ಣೆ ಎಲ್ಲ ಕಾಯ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊತೀನಿ. ತುಂಬ ಸಿಂಪಲ್ ರೆಸಿಪಿ. ಈ ಮಂಡ್ಯ ಕಡೆ, ಈ ಹಳ್ಳಿ ಕಡೆ ಎಲ್ಲ ಸಾಂಬಾರು ಪುಡಿ ಮಾಡ್ತಾರಲ್ಲ, ಆ ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನಾನು ಬೆಂಗಳೂರಿಗೆ ಹೋದಾಗ ನನಗೆ ನಮ್ಮ ಅಕ್ಕ ಸಾಂಬಾರು ಪುಡಿ ಕೊಟ್ಟು ಕಳಿಸ್ತಾರೆ, ನಾನು ತೊಗೊಂಬರ್ತೀನಿ. ಅದನ್ನೇ ನಾನು ಜಾಸ್ತಿ ಈ ಥರ ಸಾಂಬಾರು ಜಾಸ್ತಿ ಅರ್ಜೆಂಟಿಗೆ ಏನಾದ್ರು ಬೇಕಂದರೆ ಈ ರೀತಿ ಇನ್ಸ್ಟೆಂಟಿಗೆ ಮಾಡ್ಕೊಬಿಡ್ತೀನಿ, ಚೆನ್ನಾಗಾಗುತ್ತೆ. ಸ್ವಲ್ಪ ಈರುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ. ಸ್ವಲ್ಪ ಅದು ಫ್ರೈ ಆಗಬೇಕು. ಅದಾದಮೇಲೆ ಸೋರೆಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೋರೆಕಾಯಿ ಸ್ವಲ್ಪ ಇದರಲ್ಲೇ ಮಿಕ್ಸ್ ಮಾಡ್ಕೊಂಡು ಇಮಿಡಿಯೇಟ್ಲಿ ನಾನು ಹೆಸರು ಕಾಳು ಮತ್ತು ಇದು ಮೈಸೂರು ಬೇಳೆ, ತೊಗರಿಬೇಳೆ ಈ ಮೂರು ತೊಳೆದಿಟ್ಕೊಂಡು ಇದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಿದ ತಕ್ಷಣ ನಾನಿಲ್ಲಿ ಮಸಾಲೆಯನ್ನು ರುಬ್ಬಿಟ್ಟಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಮಸಾಲೆ ಏನಿಲ್ಲ, ಅರ್ಧ ಕಾಯಿ ಮತ್ತು 1 ಟೊಮೆಟೊ, ಆಮೇಲೆ ಸಾಂಬಾರು ಪುಡಿ, ಇಷ್ಟೇ. ಅದು ಬಿಟ್ಟರೆ ಎಂಥದ್ದು ನಾನು ಸೇರಿಸಿಲ್ಲ. ಇಷ್ಟೇ ಸಾಕಾಗುತ್ತೆ. ತುಂಬ ಟೇಸ್ಟಿ ಇರುತ್ತೆ ಸಾಂಬಾರು. ನಾನು ಜಾಸ್ತಿ ನೀರು ಸೇರಿಸ್ಕೊತಿಲ್ಲ, ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ಬಿಟ್ಟು ಈ ಸಾಂಬಾರಿಗೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮ್ಮನೇಲಿ ಏನಾದ್ರು ಸಾಂಬಾರು ಪುಡಿ ಇದ್ದರೆ ಈ ರೀತಿ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಸೇಮ್ ಮಾಡ್ತೀರ ಈ ಥರ ಸಾಂಬಾರು. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ನಾನೊಂದು 3 ವಿಷಿಲ್ ಹೊಡ್ಸ್ಕೊತೀನಿ. ಯಾಕಂದರೆ ಬೇಳೆ ಎಲ್ಲ ಬೇಯಬೇಕು. ಬೇಳೆ ಬೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ಹಾಲು ಇಟ್ಟಿದ್ದೀನಿ, ಕಾಫಿಗೂ ಕೂಡ ರೆಡಿ ಮಾಡ್ಕೊಬೇಕು. ಹಾಗೆ ನೋಡಿ, ಸಾಂಬಾರು ಕೂಡ ಒಂದು ಕಡೆ ರೆಡಿ ಆಯಿತು, ತಿಂಡಿನೂ ಕೂಡ ರೆಡಿ ಆಗಿತ್ತು. ಹಾಗೆ ಎಲ್ಲರೂ ಕೂಡ ಅವ್ರವ್ರ ಕೆಲಸಕ್ಕೆ ಹೋದ್ರು. ಇವಾಗ ನಾನು ಸ್ವಲ್ಪ ಕ್ಯಾರೆಟ್ ಇತ್ತು, ಈ ಹಲ್ವಾ ಮಾಡ್ತಾರಲ್ಲ ಅದು ಕ್ಯಾರೆಟ್ ಇತ್ತ, ಹಲ್ವಾ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಎಲ್ಲ ತೊಳೆದಿಟ್ಟಿದ್ದೀನಿ.
ನನ್ನ ಮಗನಿಗೆ ನಾನು ಒಂದು ಚೂರು ಕಣ್ಣು ಕಾಣಲಿಲ್ಲ ಅಂದರೆ ಈ ರೀತಿ ಟೇಬಲ್ ಮೇಲೆ ಹತ್ತೋದು, ಕಿಟಕಿ ಮೇಲೆ ಹತ್ತೋದು, ಅಲ್ಲಿ ಇನ್ವರ್ಟ್ರ್ ಬಾಕ್ಸ್ ಇದೆ, ಒಂದು ಚೂರು ಕರೆಂಟ್ ಹೊಡಿಯುತ್ತೆ ಅಂತ ನಾನು ಹೇಳ್ತಾನೆ ಇರ್ತೀನಿ ಅವನಿಗೆ. ಅವನಂತೂ ಕೇಳೋದೇ ಇಲ್ಲ. ನಾನು ಅವ್ನಿಗೆ ಇವಾಗ ಜೋರಾಗಿ ಗದ್ರಿ ಇಳಿಸಿದ್ನ, ಅದಕ್ಕೆ ಸ್ವಲ್ಪ ಹಠ ಮಾಡ್ತಾ ಇದ್ದ, ಅಳ್ತಾ ಇದ್ದ. ಇವಾಗ ಅದ್ರ ಮೇಲೆ ಹತ್ಬೇಡ ಅಂತ ಸ್ವಲ್ಪ ಗದ್ರಿದ್ನಲ್ಲ, ಅದಕ್ಕೆ ಸ್ವಲ್ಪ ಅಳ್ತಾ ಇದ್ದ. ಅವನು ಸ್ವಲ್ಪ ಸಮಾಧಾನ ಮಾಡಿ ಸ್ವಲ್ಪ ರೂಮ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೂಮ್ಗೂ ಕೂಡ ಬಂದೆ. ಇವಾಗಂತೂ ನನ್ನ ಚಿಕ್ಕ ಮಗ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಎಂತ ಅಂದ್ರಂತ ಸರ್ಕಸ್ ಮಾಡ್ತಾನೆ ಇರ್ತಾನೆ. ಆಮೇಲೆ ಅವನ್ನ ನಾನು ಸ್ವಲ್ಪ ಏನೋ ಒಂದು ಮಂಗ ಮಾಡಿ ಅವನು ಸಮಾಧಾನ ಮಾಡಿದೆ. ಅವನು ಸ್ವಲ್ಪ ಸಮಾಧಾನ ಆದ. ಸ್ವಲ್ಪ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ರೂಮು ಇನ್ನು ಬೆಡ್ಡೆಲ್ಲ ಸ್ವಲ್ಪ ಎತ್ತಿರಲಿಲ್ಲ, ಅದನ್ನು ಕೂಡ ಎಲ್ಲ ಮಡಚಿಟ್ಕೊಂಡು ಮತ್ತೆ ನಿಮಗೆ ನಾನು ಸಿಗ್ತೀನಿ. ಆಮೇಲೆ ನೋಡಿ, ಇಲ್ಲಿ ನಾನು ಕ್ಯಾರೆಟು ತೆಗ್ದಿಟ್ಟಿದ್ನಲ್ಲ, ಕ್ಯಾರೆಟು ಕೂಡ ತುರ್ಕೊತಾ ಇದೆ. ಇಲ್ಲಿ ನನ್ನ ಮಗ ನಾನು ತುರಿತೀನಿ ಅಮ್ಮ, ನಾನು ಇದು ಮಾಡ್ತೀನಿ ಅಂತ ಅವನು ಹೇಳ್ತಾ ಇದ್ದ. ಇಲ್ಲ ನೀನು ಸುಮ್ಮನೆ ಇರು, ಕುಯ್ಕೊಳ್ಳುತ್ತೆ ಅಂತ ನಾನು ಅವನಿಗೆ ಹೇಳ್ತಾ ಇದ್ದೆ. ನಾನು ಇವಾಗಲೇ ಕ್ಯಾರೆಟ್ನೆಲ್ಲ ತುರಿದಿಟ್ಕೊಬಿಡ್ತೀನಿ. ನಾನು ಸಾಯಂಕಾಲ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಹೊರಗಡೆ ಕೂಡ ಹೋಗ್ಬೇಕಿತ್ತು, ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಹಾಗಾಗಿ ನಾನು ಮತ್ತು ಮಗನು ಮತ್ತು ಹಸ್ಬೆಂಡು ಇಬ್ಬರಿಗೆ ಅಂತ ಹೊರಟಿದ್ದು. ಮತ್ತು ನಾವು ಹೋಗಿದ್ದ ಕೆಲಸನೂ ಸ್ವಲ್ಪ ಮುಗೀತಾ. ಹಾಗೆ ಇಲ್ಲಿ ಹಸ್ಬೆಂಡ್ ಗ್ಯಾರೇಜ್ ಹತ್ರನೂ ಕೂಡ ಬಂದು, ಯಾಕಂದರೆ ನನ್ನ ದೊಡ್ಡ ಮಗ ಅಂಗನವಾಡಿಲಿ ಇದ್ನಲ್ಲ, ಒಟ್ಟಿಗೆ ಅವನು ಕರ್ಕೊಂಡು ಮನೆಗೆ ಹೋಗ್ಬೋದು ಅಂತ ಸ್ವಲ್ಪ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದು. ಇದು 3 ರಸ್ತೆ ಅಂತಾರೆ. ಇಲ್ಲಿಂದ ಮುಂದೆ ಹೋದರೆ ಎಬ್ರಿ ಸಿಟಿ ಸಿಗುತ್ತೆ ನಮಗೆ. ಅವ್ರ ಅಪ್ಪನ ಗ್ಯಾರೇಜ್ ಹತ್ರ ಬರ್ತಾ ಇದ್ದಂಗೆನೆ ಅವನು ಸ್ಟಾರ್ಟು. ನಾನು ಕೆಲಸ ಮಾಡ್ತೀನಿ ಅಂದ್ಕೊಂಡು ಅವನು ಏನಾದ್ರು ಕೊಡು ಅಂತ ಕೇಳ್ತಾ ಇರ್ತಾನೆ ಅಪ್ಪನ ಹತ್ರ ಆಟಾಡೋದಕ್ಕೆ. ಅಪ್ಪ ಅದು ಬೇಕು ಇದು ಬೇಕು ರಿಪೇರಿ ಮಾಡ್ತೀನಿ ಅಂತ ಎಂತಾದರೂ ಕೇಳ್ತಾ ಇರ್ತಾನೆ. ನಂಗಂತೂ ಈ ರೀತಿ ಕುತ್ಕೊಂಡು ಇಲ್ಲಿ ರೋಡಲ್ಲಿ ಹೋಗೋ ಬಸ್ಸು ಮತ್ತು ಗಾಡಿಗಳನ್ನೆಲ್ಲ ನೋಡೋದಂದರೆ ತುಂಬ ಖುಷಿ. ಯಾಕೆ ಗೊತ್ತಿಲ್ಲ, ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಟಿಲಲ್ವ, ಹಾಗಾಗಿ ನನಗೆ ಹಂಗೆ ಅನಿಸುತ್ತೆ. ಹೊರಗಡೆ ಬರ್ತಿದ್ದಂಗೆ ಫುಲ್ಲು ಫ್ರೀ ಬರ್ಡ್ ಆಗೋಗ್ತೀನಿ ನಾನು. ಏನಕ್ಕೋ ಗೊತ್ತಿಲ್ಲ, ನನಗೆ ಹಂಗೆ ಅನಿಸುತ್ತೆ. ನನಗೆ ಮನೇಲೇ ಕೂತ್ಕೊಳ್ಳೋದಂದ್ರೆ ನಿಜವಾಗ್ಲೂ ಆಗೋದಿಲ್ಲ. ನಂಗೆ ಒಂದು ವಾರಕ್ಕಾದರೂ ಒಂದ್ಸಲ ಹೊರಗಡೆ ಈ ಥರ ಬರಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ. ನಾನು ಬೆಳೆದಿರೋ ವಾತಾವರಣ ಚಿಕ್ಕ ವಯಸ್ಸಿಂದನೂ ಆ ರೀತಿ ಅಲ್ವಾ, ಹಾಗಾಗಿ ನನಗೆ ಮನೆ ಒಳಗಡೆ ಕೂತ್ಕೊಳ್ಳೋದಂದರೆ ಆಗೋದಿಲ್ಲ. ಮತ್ತು ನನಗೆ ಬುದ್ಧಿ ಬಂದಾಗಿಂದನೂ ಅಷ್ಟೇ ನಾನು ಕೆಲಸಕ್ಕೆ ಹೋಗಿ ಬರ್ತಾ ಇದ್ದವಳು. ನಾನು 4 ಗೋಡೆ ಮಧ್ಯೆ ಯಾವತ್ತೂ ಕೂತಿಲ್ಲ. ನಾನು ಒಂದು ಎಜುಕೇಷನ್ ಅಂತ ಬರ್ತಾ ಇದ್ದಾಗ ನಾನು ಕೆಲಸ ಅಂತ ಹುಡ್ಕೊಂಡು ಹೋಗ್ತಾ ಇದ್ದವಳು. ಒಂದು ಟೈಮು ಅಷ್ಟೇ ನಾನು ಮನೇಲಿ ಕೂತೋಳಲ್ಲ, ಕೆಲಸ ಮನೆ ಅಂದ್ಕೊಂಡೆ ಇದ್ದವಳು ನಾನು. ಹಾಗೆ ನನ್ನ ಮಗ ನೋಡಿ ಇಲ್ಲಿ ಅವ್ರ ಅಪ್ಪನ ಬೈಕಲ್ಲಿ ಏನೋ ರಿಪೇರಿ ಮಾಡ್ತೀನಿ ಅಂತ ನನಗೂ ತೋರಿಸ್ತಾ ಇದ್ದ. ಆಯ್ತಾಯಿತು ರಿಪೇರಿ ಮಾಡು, ನೀನು ನಿನ್ನ ಪಪ್ಪ ಥರ ರಿಪೇರಿ ಮಾಡು ಅಂತ ನಾನು ನೋಡ್ತಾ ಇದ್ದೆ.
ಮತ್ತೆ ಮಗನ್ ಕರ್ಕೊಂಡು ಹೋಗೋಣ ಅಂತ ಅಂಗನವಾಡಿ ಹತ್ರ ಬಂದೆ. ನನ್ನ ಚಿಕ್ಕ ಮಗಂದು ಸ್ಮೈಲ್ ನೋಡಿ, ಅಣ್ಣನ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಹಾಗೆ ಇವಾಗ ಸಾಯಂಕಾಲ ಒಂದು 5 ಗಂಟೆ 5:30 ಆಗಿರ್ಬೇಕೇನೋ, ಸ್ವಲ್ಪ ಕಾಫಿನೂ ಕೂಡ ಬಿಸಿ ಬಿಸಿ ಮಾಡಿಕೊಂಡೆ. ನನಗಂತೂ 1-2 ಟೈಮ್ ಆದರೂ ಕಾಫಿ ಬೇಕೇ ಬೇಕು. ಕಾಫಿ ಅಂದರೆ ತುಂಬ ಇಷ್ಟ ನನಗೆ. ಈ ಹಾಡು ಕೇಳಿಸ್ಕೊಂಡ್ರ, ನಾನಂತೂ ಎಷ್ಟು ಸಲ ಕೇಳ್ತೀನೋ ಗೊತ್ತಿಲ್ಲ ಈ ಹಾಡು. ನನಗೆ ಮನೇಲಿ ಏನಾದ್ರು ಕೆಲಸ ಮಾಡಬೇಕಾದ್ರೆ ಈ ರೀತಿ ಹಾಡು ಕೇಳೋದಂದರೆ ತುಂಬ ಇಷ್ಟ ನನಗೆ. ಒಂದೊಂದ್ಸತಿ ನಂಗೆ ತುಂಬ ಎಮೋಷ್ನಲ್ ಆಗೋದ್ರೆ ನನ್ನ ಅಮ್ಮ ಅಂದು ಫೀಲಿಂಗ್ ಎಲ್ಲ ಸಾಂಗ್ ಬರುತ್ತಲ್ಲ, ಸಾಂಗ್ ಎಲ್ಲ ಹಾಕೊಂಡು ಕೇಳ್ತಾ ಇರ್ತೀನಿ. ತುಂಬ ನೆನಪಾಗೋದ್ರೆ ಒಂದೊಂದ್ಸಲಿ ರಾತ್ರಿ ಹೊತ್ತು ಕೂಡ ನಂಗೆ ನನ್ನ ನಿದ್ದೆನೂ ಬರಲ್ಲ. ನನಗೆ ನನ್ನ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ನನಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟು ತುಂಬ ಇದೆ. ನನ್ನ ಅಪ್ಪ ಅಂತೂ ನನಗೆ ಇದುವರೆಗೂ ಒಂದು ಏಟು ಹೊಡೆದಿಲ್ಲ. ಅಷ್ಟು ತುಂಬ ಸಾಧು ಅಂದರೆ ಸಾಧು ನನ್ನ ಅಪ್ಪ. ನನ್ನ ಅಪ್ಪನ ಹೆಸರು ಕರ್ಣಕರ್ ಅಂತ. ಈ ಕರ್ಣನ ಕತೆ ಕೇಳಿದ್ದೀರಾ? ಸೇಮ್ ಡಿಟ್ಟು ನನ್ನ ಅಪ್ಪ ಅದೇ. ಕರ್ಣ ಹೇಗೋ ನನ್ನ ಅಪ್ಪನೂ ಹಾಗೆ, ಅಷ್ಟು ಒಳ್ಳೆಯವರು. ಮಕ್ಕಳಂದ್ರೆ ತುಂಬ ಅಂದರೆ ಜೀವ ಬಿಡ್ತಾರೆ. ಎಂತ ಹೇಳೋದು ಅವ್ರ ಬಗ್ಗೆ, ಎಷ್ಟು ಹೇಳಿದ್ರು ಸಾಲದು. ಈ ಒಂದು ವಿಡಿಯೋದಲ್ಲೇ ಸಾಕಾಗೋದಿಲ್ಲ ನನ್ನ ಅಪ್ಪನ ಬಗ್ಗೆ ಹೇಳೋದಕ್ಕೆ. ಮುಂದೆ ಯಾವಾಗಾದರೂ ಒಂದ್ಸಲಿ ನನ್ನ ಅಪ್ಪನ ಬಗ್ಗೆ ಹೇಳ್ತೀನಿ, ನನ್ನ ಅಪ್ಪ ಏನು ಹೇಗೆ ಅಂತ. ಒಂಥರ ಅಪ್ಪ ಅಂದ್ರೇ ಒಂದು ಎಮೋಷ್ನಲ್, ಅದೊಂಥರ ಬಾಂಡಿಂಗ್ಗೆ ಒಂಥರ ಹೇಳೋದಕ್ಕೆ ಸಾಲದು ಅಂತ ಹೇಳ್ಬೋದು. ಹಾಗೆ ನಾನು ಸಾಯಂಕಾಲ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡಿದ್ನಲ್ಲ, ಅದು ಕೂಡ ಮಕ್ಳಿಗೆ ಹಾಕೊಟ್ಟಿದ್ದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ಈ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.